ಸೌಭಾಗ್ಯವನ್ನು ತರ್ತೀವಿ ಅಂತ ಹೇಳಿದಂಥ ಸರ್ಕಾರ ಇವತ್ತು ಈ ರಾಜ್ಯದ ರೈತರಿಗೆ ದೌರ್ಭಾಗ್ಯವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ಅವರನ್ನು ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ. ಒಳ್ಳೆಯ ಆಡಳಿತ ಕೊಡ್ತೀನಿ ಅಂತ ಬಂದಿರೋರು ರಾಜ್ಯವನ್ನು ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ರೈತರಿಗೆ ಒಂದರ ಮೇಲೆ ಒಂದು ಬೆಲೆ ಏರಿಕೆ 14 ತಿಂಗಳಿಂದ ನಿರಂತರವಾಗಿ ಗ್ಯಾರಂಟಿ ಸಿಗ್ತಾ ಇರೋದು ಯಾವುದು ಅಂದರೆ ಎಲ್ಲ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ವಿಧಿಸಿರುವಂಥದ್ದು ಕಾಂಗ್ರೆಸ್ ಆಡಳಿತದ. ಇವತ್ತು ನೀವೆಲ್ಲ ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿ ದುರಾಡಳಿತ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರ್ಪಡಿಸಿ ನಮ್ಮ ಸರ್ಕಾರ ಇದ್ದಾಗ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ನಾವು ಸ್ಥಾಪನೆ ಮಾಡಿದ್ವಿ. ಕಾನೂನು ಯಾವ ರೀತಿ ಇತ್ತು ನಿಯಮವನ್ನು ಪಾಲಿಸಿ ಮಾಡಿದ್ವಿ. 1.5 ವರ್ಷ ಇವತ್ತು ಕಾರ್ಯ ಆರಂಭ ಮಾಡಿತ್ತು. ಆಡಳಿತಗಾರರು ಕೆಲಸ ಮಾಡಿದರು. ಆದರೆ ಕಾಂಗ್ರೆಸ್ ಸರ್ಕಾರ ಕೇವಲ ರಾಜಕೀಯ ದ್ವೇಷ, ಎಲ್ಲಿ ಡಾಕ್ಟರ್ ಸುಧಾಕರ್ಗೆ BJP ಸರ್ಕಾರಕ್ಕೆ ಹೆಸರು ಬರುತ್ತೆ ಅಂತೇಳಿ ಕಾರಣ ನೀಡದೆ ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ಇವತ್ತು ಏನು ಚೀಮುಲ್ ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರಕ್ಕೆ ಇತ್ತು ಈ ಜಿಲ್ಲೆಗೆ, ಅದನ್ನು ರದ್ದು ಮಾಡಿ ಯಥಾವತ್ತಾಗಿ ಮತ್ತೆ ಕೋಲಾರಕ್ಕೆ ಸೇರಿಸಿದ್ದಾರೆ. ಇದು ಮೊದಲನೇ ಆಕ್ರೋಶ. ಎರಡನೇದು 700ರಿಂದ 800 ಕೋಟಿ ರೂಪಾಯಿಗಳು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಹಾಲು ಉತ್ಪಾದಕರಿಗೆ ಕೊಡುವಂಥ ಪ್ರೋತ್ಸಾಹಧನ ನಿಲ್ಲಿಸಿದ್ದಾರೆ, ನಿಧಾನ ಮಾಡಿದ್ದಾರೆ. ಅದಕ್ಕೆ ನಮ್ಮ ಇವತ್ತು ಈ ಹೋರಾಟ ಇದೆ. ಮೂರನೇದು 5 ರೂಪಾಯಿ ಕಳೆದ 10 ತಿಂಗಳಲ್ಲಿ ಆಗಸ್ಟ್ನಲ್ಲಿ ಒಂದ್ಸಲಿ 3 ರೂಪಾಯಿ ಗ್ರಾಹಕರಿಗೆ ಹಾಲಿನ ದರ 1 ಲೀಟರ್ಗೆ ಹೆಚ್ಚು ಮಾಡಿದ್ದಾರೆ. ಈಗ ಮೊನ್ನೆ 10 ದಿವಸದ ಹಿಂದೆ ಮತ್ತೆ 2 ರೂಪಾಯಿ ಗ್ರಾಹಕರಿಗೆ 1 ಲೀಟರ್ ಮೇಲೆ ಹೆಚ್ಚು ಮಾಡಿದ್ದಾರೆ. 5 ರೂಪಾಯಿ 1 ಲೀಟರ್ ಹಾಲಿನ ಬೆಲೆಗೆ ಹೆಚ್ಚು ಮಾಡಿದ್ದಾರೆ ಗ್ರಾಹಕರಿಗೆ. ರೈತರಿಗೆ ಅದರಲ್ಲಿ ಏನಾದರೂ ಕೊಟ್ಟಿದ್ದಾರೆ ಅಂದರೆ 1 ರೂಪಾಯಿ ಕೊಡಲಿಲ್ಲ, 1 ನಯಾ ಪೈಸೆ ಅವರಿಗೆ ಅದರಿಂದ ಕೊಡುಗೆ ಕೊಡಲಿಲ್ಲ. ಅದರ ಹೊರತಾಗಿ ರೈತರಿಗೆ ನೀಡ್ತಾ ಇದ್ದಂಥ 33 ರೂಪಾಯಿ 40 ಪೈಸೆ 1 ಲೀಟರ್ಗೆ ಹಾಲಿಗೆ 2 ರೂಪಾಯಿ ಅದರಲ್ಲಿ ಕೂಡ ಕೋತ ಮಾಡಿದ್ದಾರೆ. ಕೋಲಾರ ಹಾಲು ಉತ್ಪಾದಕರ ಒಕ್ಕೂಟ ಏನಿದೆ ಇವತ್ತು ಈ ರೀತಿಯ ಒಂದು ಅನ್ಯಾಯ ಮಾಡಿದ್ದಾರೆ. ಇದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು, ಇವತ್ತು ಉಪವಾಸ ಸತ್ಯಾಗ್ರಹವನ್ನು ನಮ್ಮ ಜಿಲ್ಲೆಯ ಸಮಸ್ತ ಚುನಾಯಿತ ಪ್ರತಿನಿಧಿಗಳು, ಮಾಜಿ ಶಾಸಕರು JK ರೆಡ್ಡಿಯವರು, ಅದೇ ರೀತಿ ನರಸಿಂಹಮೂರ್ತಿಯವರು, ನಮ್ಮ ಪಕ್ಷದ ಅಧ್ಯಕ್ಷರುಗಳು ಮಾನ್ಯ ರಾಮಲಿಂಗಪ್ಪನವರು, ಅದೇ ರೀತಿ ನಮ್ಮ ರಾಮಚಂದ್ರೇಗೌಡರು, ಮೇಲೂರು ರವಿಯವರು, ಮುನಿಯಪ್ಪನವರು ನಮ್ಮ ಅಧ್ಯಕ್ಷರು, ಹೀಗೆ KV ನಾಗರಾಜರವರು, ಕೃಷ್ಣಮೂರ್ತಿಯವರು, ಎಲ್ಲ ನಮ್ಮ ಎರಡೂ ಪಕ್ಷಗಳ ಮುಖಂಡರುಗಳು, ಕಾರ್ಯಕರ್ತರು, ಹೆಚ್ಚಾಗಿ ಯಾರು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ರೈತ ಬಂಧುಗಳು ಇವತ್ತು ಸೇರಿದ್ದಾರೆ. ಇವತ್ತು ಅವರ ಕಿಚ್ಚು ಇವತ್ತು ಈ ರಾಜ್ಯ ಸರ್ಕಾರ ನೋಡಬೇಕಾಗಿದೆ. ರೈತರ ಓಟನ್ನು ಹಾಕ್ಸ್ಕೊಂಡಿದ್ದೀರಿ, ಆದರೆ ರೈತರಿಗೆ ಬೆನ್ನಿಗೆ ಚೂರಿಯನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದೀರಿ. ಇದು ನಿಮಗೆ ಶೋಭೆ ತರೋದಿಲ್ಲ. ಈಗಲಾದರೂ ತಕ್ಷಣ ನೀವೇನು ಆದೇಶ ಮಾಡಿದ್ದೀರಿ 2 ರೂಪಾಯಿ ಕಡಿಮೆ ಮಾಡುವಂಥದ್ದನ್ನು ರೈತರಿಗೆ, ಅದನ್ನು ತಕ್ಷಣ ರದ್ದು ಮಾಡಿ 2 ರೂಪಾಯಿ ಅಲ್ಲ ಅದರ ಜೊತೆಗೆ 1 ರೂಪಾಯಿ ಹೆಚ್ಚಿಗೆ ಮಾಡಿ 3 ರೂಪಾಯಿ ಕನಿಷ್ಠ ಅವರಿಗೆ 1 ಲೀಟರ್ ಹಾಲು ಬೆಲೆಗೆ ಹೆಚ್ಚು ಮಾಡಬೇಕಾಗಿದೆ. ಇವತ್ತು ಒಂದು ಹಸು ಸಾಕಾಣಿಕೆ ಅಷ್ಟು ಸುಲಭದ ಕಸಬಾಗಿಲ್ಲ.